ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಿನ್ಸ್. ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದ್ರೇನು, ರಿಯಾಕ್ಷನ್ಸ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ರಿಯಾಕ್ಷನ್ಸ್ ಆಫ್ ಆಲ್ಕಿನ್ಸ್ ಅಂದರೆ ಡಿಫ್ರೆಂಟ್ ರಿಯಾಕ್ಟೆಂಟ್ ತೊಗೊತೀವಿ. ಆ ರಿಯಾಕ್ಟೆಂಟ್ ಜೊತೆಗೆ ಆಲ್ಕಿನ್ ಯಾವ ಥರ ರಿಯಾಕ್ಟ್ ಆಗುತ್ತೆ, ಪ್ರಾಡಕ್ಟ್ ಏನು ಬರುತ್ತೆ ಅನ್ನೋದೇ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಥವಾ ರಿಯಾಕ್ಷನ್ಸ್ ಅಂದ ತಕ್ಷಣ ತುಂಬ ಕಷ್ಟ ಅನ್ಕೋಬೇಡಿ, ಇದೇ ತುಂಬ ಈಸಿ ಇರುತ್ತೆ. ಬಟ್ ಏನು ಅಂತಂದರೆ ಕಾನ್ಸೆಪ್ಟನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಪಾರ್ಟೆಂಟಾಗಿ 8 ರಿಯಾಕ್ಷನ್ಸ್ ಇರುತ್ತೆ. ಆ 8 ರಿಯಾಕ್ಷನ್ ಜೊತೆಗೆ ಒಂದು 2 ರೂಲ್ಸ್ಗಳಿರುತ್ತೆ, ಅದನ್ನು ಸಹ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ 8 ರಿಯಾಕ್ಷನ್ಸ್ ಯಾವುದ್ಯಾವುದು ಅಂತಂದರೆ ಅಡಿಷನ್ ಆಫ್ ಡೈಹೈಡ್ರೋಜನ್ ಫಸ್ಟ್ ಒನ್ನು, ಸೆಕೆಂಡ್ ಒನ್ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಡೈಹೈಡ್ರೋಜನ್ ಅಂತಂದ್ರೇನು, ಹೈಡ್ರೋಜನ್ ಆ್ಯಡ್ ಮಾಡೋದು. ಅಡಿಷನ್ ಆಫ್ ಹ್ಯಾಲೋಜನ್ಸ್ ಅಂತಂದರೆ ಹ್ಯಾಲೋಜನ್ ಆ್ಯಡ್ ಮಾಡೋದು. ಯಾವುದಾದ್ರೂ ಹ್ಯಾಲೋಜನ್ ಇರ್ಬೋದು, X2 ಅಂತ ತೊಗೋಣ ನಾವು. ಸೊ ನೆಕ್ಸ್ಟ್ ಥರ್ಡ್ ಒನ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೆಟ್ಸ್. ಹೈಡ್ರೋಜನ್ ಹ್ಯಾಲೆಟ್ಸ್ ಅಂತಂದರೆ HX. ಓಕೆ, ಸೊ HX ತೊಗೊತೀವಿ. ಬಟ್ ಇಲ್ಲಿ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೆಟ್ಸ್ ಇರ್ಬೋದು, ಅಥವಾ ಫೋರ್ತ್ ಒನ್ ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ H2SO4 ಆ್ಯಡ್ ಆಗೋದು. ಅಡಿಷನ್ ಆಫ್ ವಾಟರ್ ಆ್ಯಡ್ ಆಗೋದು. ಓಕೆ, ಸೊ ಈ 5 ರಿಯಾಕ್ಷನ್ಸನ್ನು ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ 2 ರೂಲ್ಸ್ ಇದೆ, ತುಂಬ ಇಂಪಾರ್ಟೆಂಟ್ ರೂಲ್ಸ್. ಅದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಯಾವ ರೂಲ್ಸು ಅಂತಂದರೆ, ಒಂದು ಮಾರ್ಕೋನಿಕವ್ಸ್ ರೂಲು, ಇನ್ನೊಂದು ಆಂಟಿ ಮಾರ್ಕೋನಿಕವ್ಸ್ ರೂಲು. ಸೊ ಈ 2 ರೂಲ್ಸನ್ನು ಸಹ ನಾನು ಥರ್ಡ್, ಫೋರ್ತ್ ಮತ್ತು ಫಿಫ್ತ್ ಮಾಡೋದಕ್ಕಿಂತ ಮುಂಚೆ ರೂಲ್ಸ್ ಬಗ್ಗೆ ಹೇಳ್ತೀನಿ, ಮತ್ತು ಅದರದ್ದು ಮೆಕಾನಿಸಮ್ ಹೇಳ್ತೀನಿ. ನೀಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ನಿಮಗೆ ಥರ್ಡ್, ಫೋರ್ತ್ ಮತ್ತು ಫಿಫ್ತ್ ರಿಯಾಕ್ಷನ್ಸ್ ನೀಟಾಗಿ ಅರ್ಥ ಆಗೋದು. ಓಕೆ, ಸೊ ನೆಕ್ಸ್ಟ್ 6th ಒನ್ನು ಆಕ್ಸಿಡೇಷನ್ ರಿಯಾಕ್ಷನ್. ಇಲ್ಲೇನು ಮಾಡ್ತೀವಿ ಅಂತಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. KMnO4 ಇರ್ಬೋದು, ಅಥವಾ ಪೊಟ್ಯಾನ್ಷಿಯಮ್ ಡೈಕ್ರೋಮೇಟ್ ಇರ್ಬೋದು, ಅಂದರೆ K2Cr2O7ನ ಯೂಸ್ ಮಾಡಿ ಆಕ್ಸಿಡೇಷನ್ ಮಾಡೋದು. ನೆಕ್ಸ್ಟ್ ಓಝೋನೋಲಿಸಿಸ್ ಅಂತಂದರೆ ಅಡಿಷನ್ ಆಫ್ ಓಝೋನ್. ನೆಕ್ಸ್ಟ್ ಪಾಲಿಮರೈಸೇಷನ್ ಅಂದರೆ 2 or more ಆಲ್ಕಿನ್ಸ್ ಏನಾಗುತ್ತೆ, ಕಂಬೈನ್ ಆಗಿ ಪಾಲಿಮರ್ ಆಗೋದು, ಅಂದರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗ ರಿಯಾಕ್ಷನ್ಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ದಿಸ್ ಆರ್ ದ 8 ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಯಾವುದೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಅಡಿಷನ್ ಆಫ್ ಡೈಹೈಡ್ರೋಜನು, ಅಡಿಷನ್ ಆಫ್ ಹ್ಯಾಲೋಜನ್. ಸೊ ಅಡಿಷನ್ ಆಫ್ ಡೈಹೈಡ್ರೋಜನ್ ಅಥವಾ ಅಡಿಷನ್ ಆಫ್ ಹ್ಯಾಲೋಜನ್ ಯಾವುದೇ ಒಂದು ರಿಯಾಕ್ಷನ್ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ನೋಡ್ತಾ ಇರೋ ಪ್ರಕಾರ 5 ರಿಯಾಕ್ಷನ್ಸ್, ಇಂಪಾರ್ಟೆಂಟ್ ರಿಯಾಕ್ಷನ್ಸ್, 5 ರಿಯಾಕ್ಷನ್ಸು ಸಹ ಅಡಿಷನಿಂದ ಸ್ಟಾರ್ಟ್ ಆಗಿದೆ. ಸೊ ನಮ್ಗೆ ಯಾಕೆ ಇಲ್ಲಿ ಅಡಿಷನ್ ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಯಾಕೆ ಅಡಿಷನ್ ರಿಯಾಕ್ಷನ್ಸೇ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಏನು ಅಂತಂದರೆ ಅಡಿಷನ್ ರಿಯಾಕ್ಷನ್ಸ್ ಆಗೋದಕ್ಕೆ ಕಾರಣ ಏನು. ಸೊ ಇಷ್ಟು ಸಹ ನೀವು ಅಡಿಷನ್ ರಿಯಾಕ್ಷನ್ಸ್ ಆದಾಗ ಏನು ಚೇಂಜಸ್ ಆಗುತ್ತೆ, ಇದನ್ನೆಲ್ಲ ನೀವು ಫಸ್ಟು ತಿಳ್ಕೊಂಡಿರಬೇಕು. ಸೊ ನೋಡಿ, ಫಸ್ಟ್ ಒಂದು 3 ಪಾಯಿಂಟ್ಸ್ ಇದೆ. ನಾನು ಅಡಿಷನ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 3 ಪಾಯಿಂಟ್ ಇದೆ. ಈ 3 ಪಾಯಿಂಟ್ಸನ್ನು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ದ ರಿಯಾಕ್ಷನ್ಸ್ ಆಫ್ ಆಲ್ಕಿನ್ಸ್ ಆರ್ ದ ರಿಯಾಕ್ಷನ್ಸ್ ಇನ್ ವಿಚ್ pi bond breaks and 2 strong sigma bonds are formed in its place. ಸೊ ಏನು ಅಂತಂದರೆ ಅಡಿಷನ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಜನರಲ್ಲಾಗಿ ನಾವು ಆಲ್ಕಿನ್ಸನ್ನು ಯಾವ ಥರ ಬರಿತೀವಿ, R ಅಂತ ಬರಿತೀನಿ, CH ಡಬಲ್ ಬಾಂಡು CH2 ಅಂತ ತೊಗೊತೀನಿ ನಾನು. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಡಬಲ್ ಬಾಂಡ್ ಪ್ರೆಸೆಂಟ್ ಇದೆ ಅಲ್ವಾ. ಆಲ್ಕಿನ್ ಅಂತಂದ್ರೆ ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಈ ಡಬಲ್ ಬಾಂಡಲ್ಲಿ ಯಾವ್ಯಾವ ಬಾಂಡ್ ಇರುತ್ತೆ ನಿಮ್ಗೆ ಗೊತ್ತಿದೆ. ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನೊಂದೇನಿರುತ್ತೆ ಪೈ ಬಾಂಡ್ ಇರುತ್ತೆ ಅಲ್ವಾ. ಸಿಗ್ಮಾ ಬಾಂಡು ಸ್ಟ್ರಾಂಗ್ ಬಾಂಡ್ ಅಂತ ನಿಮ್ಗೆ ಗೊತ್ತಿದೆ. ಬಟ್ ಪೈ ಬಾಂಡ್ ಏನಾಗಿರುತ್ತೆ, ವೀಕ್ ಬಾಂಡ್ ಆಗಿರುತ್ತೆ ಅಲ್ವಾ. ಈ ವೀಕ್ ಬಾಂಡ್ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಏನಾಗುತ್ತೆ, ಒಂದು ನ್ಯೂ ಬಾಂಡು ಅಂದರೆ 2 ನ್ಯೂ ಸಿಗ್ಮಾ ಬಾಂಡ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಅಂತಂದರೆ ಪ್ರಾಡಕ್ಟ್ ಏನಾಗುತ್ತೆ ಗೊತ್ತಾ, ನಮಗೆ RCH ಆಗಿ ಉಳ್ಕೊಳ್ಳುತ್ತೆ. ಬಟ್ ಇಲ್ಲಿರೋ ಅಂಥ ಡಬಲ್ ಬಾಂಡ್ ಏನಾಗುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ. ಅಂದರೆ ಇಲ್ಲಿ ಸಿಗ್ಮಾ ಬಾಂಡ್ ಆಗಿ ಉಳ್ಕೊಳ್ಳುತ್ತೆ. CH2 ಸಹ ಹಾಗೆ ಬರ್ಕೊತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಈ 2 ಕಾರ್ಬನ್ಸ್ ಇತ್ತಲ್ಲ, ಈ 2 ಕಾರ್ಬನ್ಸ್ಗೆ 2 ನ್ಯೂ ಸಿಗ್ಮಾ ಬಾಂಡು ಫಾರ್ಮೇಷನ್ ಆಗುತ್ತೆ. ಓಕೆ, ಈ 2 ನ್ಯೂ ಸಿಗ್ಮಾ ಬಾಂಡಿಗೆ ಏನಾಗುತ್ತೆ ಅಂತಂದರೆ 2 ಸ್ಪೀಸೀಸ್ ಏನಾಗುತ್ತೆ ಹ್ಯಾಡ್ ಆಗುತ್ತೆ. ಬಟ್ ಈ ಸ್ಪೀಸೀಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಯಾವ ರಿಯಾಕ್ಟೆಂಟ್ ತೊಗೊತಾ ಇದ್ದೀವಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಆ ರಿಯಾಕ್ಷನ್ಸ್ ಇನ್ ವಿಚ್ 2 ಮಾಲಿಕ್ಯೂಲ್ಸ್ ಕಂಬೈನ್ ಟು ಯೀಲ್ಡ್ ಅ ಸಿಂಗಲ್ ಮಾಲಿಕ್ಯೂಲ್ಸ್ ಆಫ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಆನ್ ಅಡಿಷನ್ ರಿಯಾಕ್ಷನ್ಸ್. ಸೊ ಅಡಿಷನ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ, 2 ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ ಏನಾಗುತ್ತೆ, ಒಂದು ಸಿಂಗಲ್ ಮಾಲಿಕ್ಯೂಲ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ ನಾವು
ರಿಯಾಕ್ಟೆಂಟ್ ಹೆಂಗೆ ತೊಗೊಂಡಿದ್ದು RCH ಡಬಲ್ ಬಾಂಡು CH2 ಅಂತ ತೊಗೊಂಡಿದ್ದು ನಾವು ಅಲ್ವಾ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಒಂದು ಹೈಡ್ರೋಜನ್ನ ತೊಗೊಳ್ಳೋಣ ನಾವು. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಇದೆ, ಒಂದು ಆಲ್ಕಿನ್ ಮಾಲಿಕ್ಯೂಲ್ಸ್ ಇದೆ, ಇನ್ನೊಂದು ಏನಿದೆ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇದೆ. ಸೊ ಈ ಎರಡು ಮಾಲಿಕ್ಯೂಲ್ಸು ಸಹ ಕಂಬೈನ್ ಆಗಿ ನಮ್ಗೆ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಹೇಳಿದೆ RCH ಆಗಿ ಉಳ್ಕೊಳ್ಳುತ್ತೆ. ಈ ಡಬಲ್ ಬಾಂಡು ಸಿಂಗಲ್ ಬಾಂಡ್ ಆಗುತ್ತೆ, CH2 ಉಳ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ 2 ಕಾರ್ಬನ್ಗೆ 2 ನ್ಯೂ ಸಿಗ್ಮಾ ಬಾಂಡ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಈ 2 ನ್ಯೂ ಸಿಗ್ಮಾ ಬಾಂಡ್ಗೆ ನಾನು ಇಲ್ಲಿ ಏನು ಮಾಡ್ತೀನಿ 2 ಹೈಡ್ರೋಜನ್ನ ಆ್ಯಡ್ ಮಾಡ್ತೀನಿ. ಸೊ ಏನಾಯ್ತು ಇಲ್ಲಿ ತೊಗೊಂಡಿದ್ದು 2 ಮಾಲಿಕ್ಯೂಲ್ಸ್, ಬಂದಿದ್ದ ಪ್ರಾಡಕ್ಟು ನಮಗೆ 1 ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಈ ಥರ ರಿಯಾಕ್ಷನ್ಸನ್ನು ನಾವೇನಂತೀವಿ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಹೈಡ್ರೋಜನು ಆಲ್ಕಿನ್ಗೆ ಹೋಗಿ ಏನಾಗಿದೆ ಆ್ಯಡ್ ಆಗಿದೆ, ಯಾವುದೇ ರೀತಿಯ ಎಲಿಮಿನೇಷನು ಸಹ ಇಲ್ಲ ಆಗೋದಿಲ್ಲ. ಓಕೆ, ಜಸ್ಟ್ ಹೋಗಿ ಏನಾಗುತ್ತೆ ಡಬಲ್ ಬಾಂಡ್ ಇರೋದನ್ನು ಸಿಂಗಲ್ ಬಾಂಡ್ ಹೋಗಿ ಏನಾಗುತ್ತೆ ಅಂತಂದರೆ ನಾವು ಹಾಕಿರೋ ಅಂಥ ರಿಯಾಕ್ಟೆಂಟ್ ಏನಾಗುತ್ತೆ ಹೋಗಿ ಆಲ್ಕಿನ್ಗೆ ಆ್ಯಡ್ ಆಗುತ್ತೆ. ಅದನ್ನು ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಆ ರಿಯಾಕ್ಷನ್ಸ್ ಇನ್ ವಿಚ್ 2 ಮಾಲಿಕ್ಯೂಲ್ಸ್ ಕಂಬೈನ್ ಟು yield a single molecules of product is called an addition reactions. ನೆಕ್ಸ್ಟು ಈ ಅಡಿಷನ್ ರಿಯಾಕ್ಷನ್ಸ್ ಯಾಕಾಗುತ್ತೆ? ಓಕೆ, ಸೊ ಈ ಅಡಿಷನ್ ರಿಯಾಕ್ಷನ್ಸನ್ನು ನಾವು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯಾಕೆ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನೋಡಿ, ಇದು ಥರ್ಡ್ ಪಾಯಿಂಟ್ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಏನು ಅಂತಂದರೆ ಮೋಸ್ಟ್ ಆಫ್ ದ ಅಡಿಷನ್ ರಿಯಾಕ್ಷನ್ಸ್ ಇನ್ ಆಲ್ಕೀನ್ಸ್ ಆರ್ ಇನಿಷಿಯೇಟೆಡ್ ಬೈ ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್. ಸೊ ಮೋಸ್ಟ್ ಆಫ್ ದ ಅಡಿಷನ್ ರಿಯಾಕ್ಷನ್ಸ್, ಈ ಅಡಿಷನ್ ಆಫ್ ಹೈಡ್ರೋಜನ್ ಇರ್ಬೋದು, ಅಂದರೆ ಡೈಹೈಡ್ರೋಜನ್ ಇರ್ಬೋದು ಅಥವಾ ಹ್ಯಾಲೋಜಿನ್ ಇರ್ಬೋದು, ವಾಟರು, ಸಲ್ಫ್ಯೂರಿಕ್ ಆಸಿಡ್ ಯಾವುದೇ ತೊಗೊಂಡ್ರೂ ಸಹ ರಿಯಾಕ್ಷನ್ನ ಇನಿಷಿಯೇಟೆಡ್ ಮಾಡೋದು ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್. ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್ ಅಂತಂದರೆ ಏನು? ದ ಸ್ಪೀಸೀಸ್ ವಿಚ್ ಕ್ಯಾರೀಸ್ ದ ಪಾಸಿಟಿವ್ ಚಾರ್ಜ್. ಸೊ ಸ್ಪೀಸೀಸ್ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡಿದರೆ ಅದನ್ನು ನಾವು ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಅಂದರೆ H+. ಓಕೆ, H+ ಏನಂತ ಕರಿತೀವಿ ನಾವು? ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಅದೇ ನಿಮಗೆ Cl- ಇರ್ಬೋದು, Br- ಇರ್ಬೋದು, ಅಥವಾ SO4 ಇರ್ಬೋದು, OH- ಇರ್ಬೋದು. ಇದನ್ನೆಲ್ಲ ಏನಂತ ಕರಿತೀವಿ? ನ್ಯೂಕ್ಲಿಯೋಫಿಲಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಇದು ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡಿರುತ್ತೆ. ಓಕೆ, ಸೊ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡಿರೋ ಅಂಥ ಸ್ಪೀಸೀಸ್ಗೆ ಏನಂತ ಕರಿತೀವಿ? ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಈ ರಿಯಾಕ್ಷನ್ಸ್ ಇನಿಷಿಯೇಟೆಡ್ ಮಾಡೋದೇ ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್. ಹೇಗೆ ರಿಯಾಕ್ಷನ್ಸ್ ಇನಿಷಿಯೇಟೆಡ್ ಮಾಡುತ್ತೆ ಅಂತಂದರೆ ನೋಡಿ, ಯಾಕೆ ಅಂತಂದರೆ ಬಿಕಾಸ್ ದ ಲೂಸ್ಲಿ ಎಲ್ಡ್ ಎಲೆಕ್ಟ್ರಾನ್ಸ್ ಇನ್ ಆಲ್ಕಿನ್ ಸರ್ವ್ಸ್ ಆ್ಯಸ್ ಸೋರ್ಸ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ದ ಅಟ್ಯಾಕಿಂಗ್ ಸ್ಪೀಸೀಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಯಾವ ಥರ ಬರ್ಕೊತೀವಿ? CH ಡಬಲ್ ಬಾಂಡ್ CH2. ಓಕೆ, ಈ ಥರ ಆಲ್ಕಿನ್ನ ಬರ್ಕೊತೀವಿ. ಸೊ ಈ ಆಲ್ಕಿನೆಲ್ಲ ಆಲ್ರೆಡಿ ಹೇಳಿದೆ ನಾನು, ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಡಬಲ್ ಬಾಂಡಲ್ಲಿ ಸಿಗ್ಮಾ ಬಾಂಡ್ ಒಂದಿರುತ್ತೆ, ಪೈ ಬಾಂಡ್ ಒಂದಿರುತ್ತೆ. ಪೈ ಬಾಂಡು ವೀಕ್ ಬಾಂಡು ಅಂತಂದರೆ ಪೈ ಬಾಂಡಲ್ಲಿರೋ ಅಂಥ ಎಲೆಕ್ಟ್ರಾನ್ ಏನಾಗಿರುತ್ತೆ ನಿಮಗೆ ಲೂಸ್ಲಿ ಎಲ್ಡ್ ಅಂತಂದರೆ ಲೂಸಾಗಿ ಬಾಂಡ್ ಆಗಿರುತ್ತೆ. ಸೊ ಲೂಸಾಗಿ ಬಾಂಡ್ ಆಗಿರುತ್ತೆ, ಒಂದು ಎಲೆಕ್ಟ್ರಾನು ನೆಗೆಟಿವ್ಲಿ ಚಾರ್ಜಡ್ ಇರುತ್ತೆ ಅಲ್ವಾ. ಸೊ ಇದೇನು ಮಾಡುತ್ತೆ ಅಂತಂದರೆ ಈ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ನೋಡಿ, ಪೈ ಎಲೆಕ್ಟ್ರಾನ್ಸ್ ಏನು ಪ್ರೆಸೆಂಟ್ ಇರುತ್ತೆ, ಈ ಪೈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ಅಂತಂದರೆ ಎಲೆಕ್ಟ್ರೋಫೈಲ್ಸ್ ಬರ್ತಾ ಇದ್ದಂಗೆ ಆ ಎಲೆಕ್ಟ್ರೋಫೈಲ್ಸನ್ನು ಏನು ಮಾಡುತ್ತೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಓಕೆ, ಅದಕ್ಕೆ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್ ಏನು ಮಾಡುತ್ತೆ ರಿಯಾಕ್ಷನ್ಸನ್ನು ಇನಿಷಿಯೇಟ್ ಮಾಡುತ್ತೆ. ಅದಕ್ಕೆ ಈ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ದಸ್ ದ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ಕಿನ್ಸ್ ಆರ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್. ಓಕೆ, ಯಾಕೆ ಇದನ್ನು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು? ಆಲ್ಕೀನ್ಸ್ ಆರ್ ಇನಿಷಿಯೇಟೆಡ್ ಬೈ ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್. ಓಕೆ, ಸೊ ದಿಸ್ ರಿಯಾಕ್ಷನ್ ಈಸ್ ಆ್ಯಕ್ಚುಲಿ ಇನಿಷಿಯೇಟೆಡ್ ಬೈ ದ ಎಲೆಕ್ಟ್ರೋಫಿಲಿಕ್ ಸ್ಪೀಸೀಸ್. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ದಿಸ್ ರಿಯಾಕ್ಷನ್ ಇಸ್ ನೌನ್ ಆಸ್ ದ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಹೋಗೋಣ, ಈ ಅಡಿಷನ್ ರಿಯಾಕ್ಷನ್ ದ ಫಸ್ಟ್ ರಿಯಾಕ್ಷನ್ಸ್ ಯಾವ ತೊಗೊತಾ ಇದ್ದೀವಿ ಅಂತಂದರೆ ಅಡಿಷನ್ ಆಫ್ ಡೈಹೈಡ್ರೋಜನ್. ಅಡಿಷನ್ ಆಫ್ ಡೈಹೈಡ್ರೋಜನ್ನ ಯಾವ ಥರ ಬರೀತೀರಾ? ಹೈಡ್ರೋಜನ್ ಮಾಲಿಕ್ಯೂಲ್ಸನ್ನು ಡೈಹೈಡ್ರೋಜನ್ ಅಂತ ಕರೀತೀವಲ್ವ ನಾವು. ಸೊ H2 ಮಾಲಿಕ್ಯೂಲ್ಸನ್ನು ಡೈಹೈಡ್ರೋಜನ್ ಅಂತ ಕರಿತಾ ಇದ್ದೀವಿ. ಈ ಹೈಡ್ರೋಜನ್ ಮಾಲಿಕ್ಯೂಲ್ಸನ್ನು ಯಾವ ಥರ ಬರಿಬೋದು? ಹೈಡ್ರೋಜನ್ ಮಧ್ಯೆ ಏನಿರುತ್ತೆ, ಒಂದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಇರುತ್ತೆ ಅಲ್ವಾ. ಈ ಸಿಂಗಲ್ ಬಾಂಡ್ ಏನಾಗ್ಬೋದು ಅಂತಂದರೆ ಯಾವುದಾದ್ರೂ ಒಂದು ಹೈಡ್ರೋಜನ್ಗೆ, ಇಲ್ಲಿ 2 ಹೈಡ್ರೋಜನ್ ತೊಗೊಂಡಿದ್ದೀನಿ, ಒಂದು ಲೆಫ್ಟಲ್ಲಿ ಒಂದು ಹೈಡ್ರೋಜನ್ ಇದೆ, ರೈಟಲ್ಲಿ ಒಂದು ಹೈಡ್ರೋಜನ್ ಇದೆ. ಲೆಫ್ಟ್ ಹೈಡ್ರೋಜನ್ ಅಂತ ತೊಗೊತೀನಿ, ಇಲ್ಲಿ ರೈಟ್ ಹೈಡ್ರೋಜನ್ ಅಂತ ತೊಗೊತೀನಿ. ಮಧ್ಯೆ ಇರೋ ಅಂಥ ಬಾಂಡು ಯಾವುದಾದ್ರೂ ಒಂದು ಹೈಡ್ರೋಜನ್ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಇದು ಇನಿಷಿಯೇಟ್ ಮಾಡೋಕ್ಕೆ ರಿಯಾಕ್ಷನ್ ಫಸ್ಟ್ ಸ್ಟೆಪ್ಪಲ್ಲಿ ಆಗುತ್ತೆ ಅದು. ಸೊ ಅವಾಗ ಏನಾಗುತ್ತೆ, ಏನು ಫಾರ್ಮೇಷನ್ ಆಗುತ್ತೆ ನಮಗೆ? H+ ಒಂದು ಫಾರ್ಮೇಷನ್ ಆಗುತ್ತೆ, H- ಒಂದು ಫಾರ್ಮೇಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, H+1 ಆಗುತ್ತೆ, H- ಆಗುತ್ತೆ. ಇವಾಗ ನಾನೇನು ಮಾಡಿದ್ದೆ, ಲೆಫ್ಟಿಗೆ ತೊಗೊಂಡಿದ್ದೆ ಅಲ್ವಾ. ಲೆಫ್ಟಿಗೆ ತೊಗೊಂಡಿದ್ದಾಗ ಏನಾಗುತ್ತೆ, ಲೆಫ್ಟು H- ಆಗುತ್ತೆ. ಯಾಕೆಂತಂದರೆ ಇದು ಎಲೆಕ್ಟ್ರಾನ್ ಏನು ಮಾಡುತ್ತೆ ತೊಗೊಳುತ್ತೆ. ಓಕೆ, HR ಏನಾಗುತ್ತೆ ನಮಗೆ ಪಾಸಿಟಿವ್ ಆಗುತ್ತೆ.
ಸೊ ನೆಕ್ಸ್ಟ್ ಅದೇ ಥರ ಈ ಹೆಚ್ಚನೇ ಇರೋದ್ರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಈ ಬಾಂಡನ್ನು ಏನು ಮಾಡ್ತೀನಿ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತೀನಿ. ಆವಾಗಲೂ ಏನು ಬರುತ್ತೆ ಅಂತಂದರೆ ನನಗೆ H ಪ್ಲಸ್ಸು H ಮೈನಸ್ ಬರುತ್ತೆ. ಇಲ್ಲಿ ಏನಾದರೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಾ ಇದೆಯಾ ನಿಮಗೆ? H ಯಾವುದಕ್ಕೆ ಬಂದರೂ ಸಹ H ಮೈನಸ್ ಅಂದರೆ ಈ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಯಾವುದಕ್ಕೆ ಬಂದರೂ ಸಹ ಸೇಮು. ಇಂಥ ಮಾಲಿಕ್ಯೂಲ್ಸನ್ನು ನಾವೇನಂತ ಕರಿತೀವಿ ಗೊತ್ತಾ? ಸಿಮಿಟ್ರಿಕಲ್ ರಿಏಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ಸಿಮಿಟ್ರಿಕಲ್ ರಿಏಜೆಂಟ್ ಅಂತ ಕರಿತೀವಿ. ಈ Cl2 ಇರ್ಬೋದು, Cl2ನ ಏನು ಬರಿತೀವಿ? Cl ಅಂತ ಬರಿತೀವಿ. ಇದು ಬ್ರೇಕ್ ಆದರೆ ಏನಾಗುತ್ತೆ? ಒಂದು Cl ಮೈನಸ್ ಆಗುತ್ತೆ, ಇನ್ನೊಂದು Cl ಪ್ಲಸ್ ಆಗುತ್ತೆ. ಸೊ ಎಲೆಕ್ಟ್ರಾನು ಲೆಫ್ಟಲ್ಲಿರೋ Clಗಾದರೂ ಹೋಗ್ಬೋದು ಅಥವಾ ರೈಟಲ್ಲಿರೋ Clಗಾದರೂ ಹೋಗ್ಬೋದು ಅಲ್ವಾ? ಸೊ ಯಾವುದಕ್ಕೆ ಹೋದರೆ ಏನಾಗುತ್ತೆ? ಒಂದು Cl ಮೈನಸ್ ಆಗುತ್ತೆ, ಇನ್ನೊಂದು Cl ಪ್ಲಸ್ ಆಗುತ್ತೆ. ಇಂಥ ಸ್ಪೀಸೀಸ್ಗೆ ಏನಂತ ಕರಿತಾ ಇದ್ದೀವಿ? ಇಂಥ ರಿಯಾಕ್ಟೆಂಟ್ಗೆ ಏನಂತ ಕರಿತಾ ಇದ್ದೀವಿ ನಾವು? ಸಿಮಿಟ್ರಿಕಲ್ ರಿಏಜೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಇನ್ನೂ ಒಂದು ತೊಗೊತೀನಿ, ವಾಟರ್ ಮಾಲಿಕ್ಯೂಲ್ಸ್ ತೊಗೊತೀನಿ. ಸೊ ಈ ವಾಟರ್ ಮಾಲಿಕ್ಯೂಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು ಏನಾಗುತ್ತೆ ಅಂತಂದರೆ ಬ್ರೇಕ್ ಆದಾಗ ಏನಾಗುತ್ತೆ? ಇದು ಬ್ರೋಕನ್ ಆದಾಗ H ಪ್ಲಸ್ ಆಗುತ್ತೆ, ಇನ್ನೊಂದು OH ಮೈನಸ್ ಆಗುತ್ತೆ. ಅಂದರೆ ಈ ಪೈ ಎಲೆಕ್ಟ್ರಾನ್ಸ್ ಇತ್ತು ನಮಗೆ, ಈ ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಇಲ್ಲಿ OH ಮೈನಸ್ಗೆ ಶಿಫ್ಟ್ ಆಗುತ್ತೆ, OH ಮೈನಸ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಆಗೋದಕ್ಕೆ ಈ ಥರ ಇರುತ್ತಲ್ಲ ನೋಡಿ, ಇಂಥ ಮಾಲಿಕ್ಯೂಲ್ಸ್ಗೆ ನಾನು ಏನಂತ ಕರಿತೀನಿ ಗೊತ್ತಾ? ಇಲ್ಲಿ ಅನ್ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತ ಕರಿತೀನಿ. ಏನಂತ ಕರಿತೀನಿ? ಅನ್ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತ ಕರಿತೀನಿ. ಪ್ಲೀಸ್ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ, ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತಂದರೆ ಎರಡು ಆಟಮ್ಸ್ ಅಥವಾ ಎರಡು ಆಟಮ್ ಒಂದು ಮಾಲಿಕ್ಯೂಲಲ್ಲಿ ಇರೋ ಅಂಥ ಎಷ್ಟೇ ಆಟಮ್ಸ್ ಇದ್ದು ಎಲ್ಲ ಸೇಮ್ ಇದ್ದರೆ ಅದನ್ನು ಸಿಮಿಟ್ರಿಕಲ್ ಅಂತ ಕರಿತೀವಿ, ಡಿಫ್ರೆಂಟ್ ಇದ್ದರೆ ಅದನ್ನು ಅನ್ಸಿಮಿಟ್ರಿಕಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಾಟರ್ ಬದಲು ನಾನು H2SO4 ತೊಗೊತೀನಿ. ನಿಮ್ಗೆ ಗೊತ್ತಿದೆ H2SO4 ಫಸ್ಟ್ ಬ್ರೇಕ್ ಆದಾಗ ಏನಾಗುತ್ತೆ? H ಪ್ಲಸ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ? HSO4 ಮೈನಸ್ ಆಗುತ್ತೆ, HSO4 ಮೈನಸ್ ಆಗುತ್ತೆ. ಓಕೆ, ಸೊ ಇದನ್ನು ಸಹ ನಾವೇನಂತ ಕರಿತೀವಿ ಹಾಗಾದರೆ? ಅನ್ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತ ಕರಿತೀವಿ. ಹಾಗೆ HCl ಇರ್ಬೋದು, HBr ಇರ್ಬೋದು. ಅಂದರೆ HX ತೊಗೊಂಡಾಗ ಏನಾಗುತ್ತೆ? H ಪ್ಲಸ್ ಆಗುತ್ತೆ, X ಏನಾಗುತ್ತೆ? ಮೈನಸ್ ಆಗುತ್ತೆ. ಎರಡು ಬೇರೆ ಬೇರೆ ಸ್ಪೀಸೀಸ್ ಅಲ್ವಾ? ಇದನ್ನು ಸಹ ಏನಂತ ಕರಿತೀವಿ? ಅನ್ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ? ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೈಡ್ರೋಜನ್ ಏನಾಯಿತು ನಮಗೆ ಇಲ್ಲಿ? ಒಂದು ಸಿಮಿಟ್ರಿಕಲ್ ರಿಯೇಜೆಂಟ್ ಆಯಿತು. ಓಕೆ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಬಿಡಿ. ನೆಕ್ಸ್ಟ್ ಆಲ್ಕಿನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಓಕೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್, ಪ್ಲಾಟಿನಮ್ ಆರ್ ಪ್ಯಾಲೇಡಿಯಂ ಕೆಟಲಿಸ್ಟ್ ಟು ಗಿವ್ ಆಲ್ಕಿನ್ಸ್. ದಿಸ್ ಪ್ರೋಸೆಸ್ ಇಸ್ ನೌನ್ ಆಸ್ ದ ಕೆಟಲಿಟಿಕ್ ಹೈಡ್ರೋಜಿನೇಷನ್. ನೋಡಿ, ಹೈಡ್ರೋಜಿನೇಷನ್ ಅಂತಂದರೆ ಏನು? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಂಡು. ಹೈಡ್ರೋಜಿನೇಷನ್ ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್. ದ ಪ್ರೋಸೆಸ್ ಇನ್ ವಿಚ್ ಆ್ಯಕ್ಚುಲಿ ದ ಹೈಡ್ರೋಜನ್ ಈಸ್ ಆ್ಯಡೆಡ್ ಈಸ್ ನೌನ್ ಆಸ್ ಆ್ಯಕ್ಚುಲಿ ಹೈಡ್ರೋಜಿನೇಷನ್. ಯಾವ ಪ್ರೋಸೆಸಲ್ಲಿ ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ ನಾವು, ಆ ಪ್ರೋಸೆಸ್ಸನ್ನು ಏನಂತ ಕರಿತೀವಿ? ಹೈಡ್ರೋಜಿನೇಷನ್ ಅಂತ ಕರಿತೀವಿ ನಾವು. ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತಂದರೆ ಏನು? ಹೈಡ್ರೋಜಿನೇಷನ್ ಪ್ರೋಸೆಸ್ ಆಗುತ್ತೆ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಅಂತಂದರೆ ಏನು ಅಂತ ಗೊತ್ತಿದೆ ನಿಮಗೆ? ಏನಾಗುತ್ತೆ? ಅದು ರೇಟ್ ಆಫ್ ದ ರಿಯಾಕ್ಷನ್ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಓಕೆ, ಇನ್ಕ್ರೀಸು ಮಾಡುತ್ತೆ, ಡಿಕ್ರೀಸು ಮಾಡುತ್ತೆ. ಬಟ್ ನಾವು ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ಗೆ ಕೆಟಲಿಸ್ಟ್ ಯೂಸ್ ಮಾಡೋದು ಇನ್ಕ್ರೀಸ್ ಮಾಡೋಕ್ಕೆ. ರೇಟ್ ಆಫ್ ದ ರಿಯಾಕ್ಷನ್ಸ್ ಇನ್ಕ್ರೀಸ್ ಮಾಡುತ್ತೆ, ಬಟ್ ಇದು ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಆಲ್ಕೀನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ಕೀನ್ಸ್ ನಾನು ಜನರಲ್ ಬರ್ಕೊತೀನಿ. ಸೊ RCH. ಓಕೆ, ಆಲ್ಕೀನ್ಸ್ ಏನಾಗ್ತಾ ಇದೆ? ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೆ? ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೆ. ಓಕೆ, ಸೊ CH ಡಬಲ್ ಬಾಂಡ್ ಏನು ಮಾಡ್ತೀನಿ? CH2. ದಿಸ್ ಇಸ್ ಆಲ್ಕೀನ್. ಸೊ ಆಲ್ಕೀನ್ ಈಸ್ ರಿಯಾಕ್ಟೆಡ್ ವಿತ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಬಟ್ ಇದು ರಿಯಾಕ್ಟೆಡ್ ಮಾಡಬೇಕಾದ್ರೆ ಯಾವ್ಯಾವ ಕೆಟಲಿಸ್ಟ್ ಪ್ರೆಸೆಂಟ್ ಇರಬೇಕು? ಸೊ ಮೇ ಬಿ ಓಕೆ ನಿಕಲ್ ಆದರೂ ಪ್ರೆಸೆಂಟ್ ಇರ್ಬೋದು, ಆರ್ ಅಥವಾ ಪ್ಲಾಟಿನಮ್ ಆರ್ ಪ್ಯಾಲೇಡಿಯಮ್. ಓಕೆ, ಯಾವುದಾದ್ರೂ ಒಂದು ಕೆಟಲಿಸ್ಟ್ ಪ್ರೆಸೆಂಟ್ ಇರಬೇಕು ಟು ಗಿವ್ ಆಲ್ಕೇನ್ಸ್. ಆಲ್ಕೀನ್ ಇರೋದು ಏನಾಗಿ ಕನ್ವರ್ಷನ್ ಆಗುತ್ತೆ? ಅದು ಆಲ್ಕೇನ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಆರ್ ಇರುತ್ತೆ, CH. ಸೊ ಈ ಡಬಲ್ ಬಾಂಡ್ ಇರೋದೇನಾಗುತ್ತೆ? ಸಿಂಗಲ್ ಬಾಂಡ್ ಆಗಿರುತ್ತೆ, CH2 ಆಗಿ ಬರಿತೀವಿ. ಸೊ ಇಲ್ಲೇನಾಗುತ್ತೆ? ಈ ಕಾರ್ಬನ್ಗೆ ಲೆಫ್ಟಲ್ಲಿರೋಂಥ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಹ್ಯಾಡ್ ಆಗುತ್ತೆ, ರೈಟಲ್ಲಿರೋ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಹ್ಯಾಡ್ ಆಗುತ್ತೆ. ಓಕೆ, ಸೊ ಈ ಹ್ಯಾಡ್ ಆದಾಗ ಏನಾಗುತ್ತೆ ನೋಡಿ? ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಯಿತು. ಅಲ್ಲಿಗೆ ನಾವು ಇದನ್ನು ಏನಂತ ಕರಿತೀವಿ? ಎಲ್ಲ ಬಾಂಡ್ಗಳು ಸಿಂಗಲ್ ಬಾಂಡೇ ಇರೋದ್ರಿಂದ ಇದನ್ನು ಆಲ್ಕೇನ್ ಅಂತ ಕರಿತೀವಿ ನಾವು. ಓಕೆ, ಸೊ ಏನು ಬರಿತೀವಿ ಇದನ್ನು? ಇನ್ನೊಂದು ಶಾರ್ಟ್ ಫಾರ್ಮಲ್ಲಿ CH2 ಮತ್ತು CH3. ಸೊ ನೋಡಿ, ಒಂದೊಂದು ಹೈಡ್ರೋಜನ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಜಸ್ಟ್ ನಾವು ಡಬಲ್ ಬಾಂಡ್ ಎಲ್ಲಾದರೂ ಇರಲಿ, ಆ ಡಬಲ್ ಬಾಂಡ್ಗೆ ಹೈಡ್ರೋಜನ್ ಹ್ಯಾಡ್ ಮಾಡಿದ್ವಿ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಅಂತಂದರೆ ಲೆಫ್ಟಲ್ಲಿರೋ ಕಾರ್ಬನ್ಗೂ ಒಂದು ಹೈಡ್ರೋಜನ್ ಏನು ಮಾಡಬೇಕು? ನಾವು ಇನ್ಕ್ರೀಸ್ ಮಾಡಬೇಕು. ರೈಟಲ್ಲಿರೋ ಅಂಥ ಕಾರ್ಬನ್ಗೂ ಒಂದು ಹೈಡ್ರೋಜನ್ನ ಇನ್ಕ್ರೀಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಜನರಲ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಒಂದು ಈಥಿನ್ ಮಾಲಿಕ್ಯೂಲ್ಸ್ ತೊಗೋಣ. ಈಥಿನ್ ಅಂತ ಗೊತ್ತಿದೆ ನಿಮಗೆ ಏನು? CH2 ಡಬಲ್ ಬಾಂಡು CH2 ಅಲ್ವಾ? ಇದಕ್ಕೆ ಏನು ಮಾಡೋಣ? ಹೈಡ್ರೋಜನ್ ಹ್ಯಾಡ್ ಮಾಡೋಣ. ಹೈಡ್ರೋಜನ್ ಹ್ಯಾಡ್ ಮಾಡಿ ಏನು ಮಾಡಬೇಕು ಅಂತಂದರೆ, ಸೊ ಹ್ಯಾರೋ ಮಾರ್ಕ್ ಹಾಕಿ, ಹ್ಯಾರೋ ಮಾರ್ಕ್ ಮೇಲ್ಗಡೆ ಯಾವುದಾದ್ರೂ ಒಂದು ಕೆಟಲಿಸ್ಟ್ ಬರಿಬೇಕು. ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನಿಕಲ್ ಕೆಟಲಿಸ್ಟ್ ಬರಿತೀನಿ. ಅದ್ರ ಜೊತೆಗೆ ಇಲ್ಲಿ ಹೀಟು ಮಾಡಬೇಕು.
ಸೊ ಇಲ್ಲೇನು ಮಾಡಬೇಕು, ಹೀಟು ಸಹ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ನಿಮ್ಗೆ ಹೇಳಿದೆ, ಡಬಲ್ ಬಾಂಡ್ ರೈಟು ಒಂದು ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ. ಸೊ 2 ಇರೋದು ಹೈಡ್ರೋಜನ್ ಏನಾಗುತ್ತೆ, 3 ಹೈಡ್ರೋಜನ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡ್ ಆಗಿರುತ್ತೆ. ಮತ್ತು ರೈಟ್ ಸೈಡ್ ಕಾರ್ಬನಲ್ಲೂ ಸಹ ಎಷ್ಟಿತ್ತು, 2 ಹೈಡ್ರೋಜನ್ ಇತ್ತು, ಅದು ಸಹ ಏನಾಗುತ್ತೆ 3 ಹೈಡ್ರೋಜನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅಂತಂದರೆ ನಾನು ಏನು ತೊಗೊಂಡಿದ್ದೇನು ಇಲ್ಲಿ, ಓಕೆ, ತೊಗೊಂಡಿದ್ದು ಈಥಿನ್ ತೊಗೊಂಡಿದ್ದೆ ನಾನು. ಸೊ ಯಾವುದಾಯಿತು, ಇದು ಈಥೇನ್ ಆಯಿತು. ಓಕೆ, ಸೊ ಈಥಿನ್ ತೊಗೊಂಡ್ರೆ ಈಥೇನ್ ಆಗುತ್ತೆ. ಹಾಗಾದರೆ ಪ್ರೊಪೀನ್ ತೊಗೊಂಡ್ರೆ ಏನಾಗುತ್ತೆ, ಪ್ರೊಪೇನ್ ಆಗುತ್ತೆ. ಹಾಗಾದರೆ ಪ್ರೊಪೀನ್ ತೊಗೊಂಡು ನೋಡೋಣ ನಾವು. CH3 ಇದೆ. ಓಕೆ, CH3 ಇದೆ. ನೆಕ್ಸ್ಟ್ ಏನು ಮಾಡೋಣ, CH ಡಬಲ್ ಬಾಂಡು CH2. ಇದನ್ನೇನಂತ ಕರಿತೀವಿ ನಾವು, ಪ್ರೊಪೀನ್ ಅಂತ ಕರಿತೀವಿ, ಅಥವಾ ಪ್ರೋಪ್ 1 ಅಂತಲೂ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಪ್ರೊಪೀನ್ ಅಂತ ಕರಿತೀವಿ. ಓಕೆ, ಪ್ರೊಪೀನ್ ತೊಗೊಂಡು ಪ್ರೊಪೀನ್ಗೆ ಏನು ಮಾಡ್ತಾ ಇದ್ದೀನಿ ನಾನು, ಹೈಡ್ರೋಜನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಏನು ಬರೀಬೇಕು, ಹ್ಯಾರೋ ಮಾರ್ಕ್ ಬರೀಬೇಕು. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೆಯೋಣ, ನಿಕ್ಕಲ್ ಅಂತ ಬರೆಯೋಣ. ಕೆಳಗಡೆ ಏನು ಬರೋಣ, ಹೀಟ್ ಅಂತ ಬರೆಯೋಣ. ಹೀಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, CH3 ಹಾಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಬರೀ ಕಾರ್ಬನ್ ಡಬಲ್ ಬಾಂಡ್ ಇರೋ ಅಂತ ಲೆಫ್ಟ್ ಕಾರ್ಬನು ಮತ್ತು ರೈಟ್ ಕಾರ್ಬನಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಲೆಫ್ಟ್ ಕಾರ್ಬನ್ಗೆ ತೊಗೊಂಡ್ರೆ 1 ಹೈಡ್ರೋಜನ್ ಇತ್ತು, ಇಲ್ಲಿ ಏನಾಗುತ್ತೆ 2 ಹೈಡ್ರೋಜನ್ ಆಗುತ್ತೆ. ಡಬಲ್ ಬಾಂಡ್ ಇರೋದೇನಾಗುತ್ತೆ, ಸಿಂಗಲ್ ಬಾಂಡ್ ಆಗುತ್ತೆ. ಮತ್ತು ರೈಟ್ ಕಾರ್ಬನ್ಗೆ 2 ಹೈಡ್ರೋಜನ್ ಇತ್ತು, ಇಲ್ಲಿ ಏನಾಗುತ್ತೆ 3 ಹೈಡ್ರೋಜನ್ ಆಗುತ್ತೆ. ಅಂತಂದರೆ ಅಲ್ಲಿಗೆ 3 ಕಾರ್ಬನ್ ಇದೆ ಅಂತಂದರೆ ಇದನ್ನ ಏನಂತ ಕರಿತೀವಿ, ಪ್ರೊಪೇನ್ ಅಂತ ಕರಿತೀವಿ. ಸೊ ಪ್ರೊಪೀನ್ ತೊಗೊಂಡ್ರೆ ಏನಾಗುತ್ತೆ, ಪ್ರೊಪೇನ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು ತೊಗೊಬಿಡೋಣ ನಾವು. ಯಾವ ತೊಗೋಣ ಅಂತಂದರೆ ಬ್ಯೂಟಿನ್ ತೊಗೊತೀನಿ ನಾನು. ಸೊ ಬ್ಯೂಟಿನ್ ಅಂತಂದರೆ ಏನು, CH3 CH2 ಎಷ್ಟು ಕಾರ್ಬನ್ ಇರಬೇಕು, ಟೋಟಲಾಗಿ 4. ಫಾರ್ ಎಕ್ಸಾಂಪಲ್ ಅವ್ರು ಕೇಳ್ಬೋದು, ಬ್ಯೂಟೇನ್ನ ಹಿಂಗೆ ಸಿಂಥಸಿಸ್ ಮಾಡ್ತೀರಾ ಅಂತ. ಅವಾಗ ಏನು ತೊಗೋಬೇಕು ನಾವು, ಬ್ಯೂಟಿನ್ ತೊಗೋಬೇಕು ಬೈ ಯೂಸಿಂಗ್ ದ ಕೆಟಲಿಟಿಕ್ ಹೈಡ್ರೋಜಿನೇಷನ್. ಬೈ ಯೂಸಿಂಗ್ ದ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಮೆಥಡ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ, 4 ಕಾರ್ಬನ್ ಬೇಕು, ಒಂದು CH3 CH2, ನೆಕ್ಸ್ಟ್ CH ತೊಗೋಣ, ಡಬಲ್ ಬಾಂಡು CH2. ಓಕೆ, ಇದನ್ನ ಏನಂತ ಕರಿತೀವಿ ನಾವು, ಬ್ಯೂಟೀನ್ ಅಂತ ಕರಿತೀವಿ ಅಲ್ವಾ. ಸೊ ಬ್ಯೂಟೀನ್. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಹೈಡ್ರೋಜನ್ ಆ್ಯಡ್ ಮಾಡಿ. ಅದಾದಮೇಲೆ ಏನು ಮಾಡಬೇಕು, ಆ್ಯರೋ ಮಾರ್ಕ್ ಬರೀರಿ. ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು, ನಿಕ್ಕಲ್ ಅಂತ ಬರಿಬೇಕು. ಕೆಳಗಡೆ ಏನು ಮಾಡಬೇಕು, ಹೀಟ್ ಬರಿಬೇಕು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, CH3 ಹಾಗೆ ಉಳ್ಕೊಳ್ಳುತ್ತೆ, CH2 ಹಾಗೆ ಉಳ್ಕೊಳ್ಳುತ್ತೆ, ಏನೂ ಚೇಂಜಸ್ ಇಲ್ಲ. ಬಟ್ ಕಾರ್ಬನ್ ಲೆಫ್ಟಲ್ಲಿರೋ ಅಂಥ, ಅಂದರೆ ಡಬಲ್ ಬಾಂಡಿಗೆ ಲೆಫ್ಟಲ್ಲಿರೋ ಅಂಥ ಕಾರ್ಬನ್ಗೆ 1 ಹೈಡ್ರೋಜನ್ ಇನ್ಕ್ರೀಸ್ ಮಾಡಬೇಕು, CH2 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಡಬಲ್ ಬಾಂಡನ್ನು ಸಿಂಗಲ್ ಬಾಂಡ್ ಮಾಡಬೇಕು. CH2 ಇದೆ ಅಲ್ವಾ ರೈಟ್ ಕಾರ್ಬನಲ್ಲಿ, ಆ ರೈಟ್ ಕಾರ್ಬನಲ್ಲಿ CH2ನ ಏನು ಮಾಡಬೇಕು, CH3 ಮಾಡಬೇಕು. ಸೊ ಅಲ್ಲಿಗೆ ಬಂದಿದ್ದು ನಮಗೆ ಏನು, ಬ್ಯೂಟೇನ್. ಓಕೆ, ಬ್ಯೂಟೀನ್ ತೊಗೊಂಡಿದ್ದೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನನಗೆ, ಬ್ಯೂಟೇನ್ ಬರುತ್ತೆ. ಸೇಮ್ ಅದೇ ಥರ ತೊಗೊತೀನಿ ನಾನು. ಬಟ್ ಇಲ್ಲಿ ಏನು ಮಾಡೋಣ ಅಂತಂದರೆ, ಸೊ ನಾನು ತೊಗೊಂಡಿದ್ದ ರಿಯಾಕ್ಟೆಂಟ್ ಏನಿದೆ, ಬ್ಯೂಟೀನ್ ತೊಗೊಂಡಿದ್ದೆ. ಇವಾಗ ಏನು ಮಾಡೋಣ, ಬ್ಯೂಟ್ 2 ತೊಗೊಳ್ಳೋಣ. ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಡಬಲ್ ಬಾಂಡ್ ಇರುತ್ತೆ. ಅವಾಗ ಏನಾಗುತ್ತೆ ನೋಡಿ, CH3. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, CH ಇಲ್ಲಿ ಡಬಲ್ ಬಾಂಡ್ ಬರೀತೀನಿ, ಮತ್ತು CH ನೆಕ್ಸ್ಟ್ ಏನು ಬರೀಬೇಕು ನಾವು, CH3. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಹೈಡ್ರೋಜನ್ ಬರೆಯೋಣ ನಾವು, ಪ್ಲಸ್ ಹೈಡ್ರೋಜನು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಹ್ಯಾರೋ ಮಾರ್ಕ್ ಹಾಕ್ತೀವಿ. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಮಾಡಬೇಕು, ನಿಕ್ಕಲ್ ಬರಿಬೇಕು. ಕೆಳಗಡೆ ಏನು ಮಾಡಬೇಕು, ಡೆಲ್ಟಾ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪ್ರಾಡಕ್ಟ್ ಬರಿಬೇಕು. ಹಿಂಗೆ ಬರೀತೀರಾ, CH3 ಹಾಗೆ ಉಳ್ಕೊಂತು. ದಿಸ್ ಇಸ್ ಲೆಫ್ಟ್ ಕಾರ್ಬನ್ ಆ್ಯಂಡ್ ದಿಸ್ ಇಸ್ ದ ರೈಟ್ ಕಾರ್ಬನ್ ಅಲ್ವಾ. ಸೊ ನೆಕ್ಸ್ಟ್ ಲೆಫ್ಟ್ ಕಾರ್ಬನಲ್ಲಿ 1 ಹೈಡ್ರೋಜನ್ ಇದೆ, ನಾನೇನು ಮಾಡಬೇಕು, 2 ಹೈಡ್ರೋಜನ್ ಮಾಡಬೇಕು. ರೈಟ್ ಕಾರ್ಬನಲ್ಲಿ ಎಷ್ಟಿದೆ, 1 ಹೈಡ್ರೋಜನ್ ಇದೆ, ಇಲ್ಲಿ ಮತ್ತೆ 2 ಹೈಡ್ರೋಜನ್ ಮಾಡಬೇಕು. CH3 ಹಾಗೆ ಉಳ್ಕೊಳ್ಳುತ್ತೆ ನೋಡಿ. ಇದು ಸಹ ಏನೋ 4 ಕಾರ್ಬನ್ ಇದೆ. ಸೊ ಏನಾಗುತ್ತೆ, ಇದು ಬ್ಯೂಟೇನ್. ಓಕೆ, ಸೊ ಈ ಥರ ಏನು ಮಾಡ್ಬೋದು ಅಂತಂದರೆ, ನಿಮ್ಗೆ ಯಾವುದೇ ಒಂದು ರಿಯಾಕ್ಟೆಂಟ್ ಕೊಟ್ಟರು ಡಬಲ್ ಬಾಂಡಿಗಿರೋಂಥ ಲೆಫ್ಟ್ ಕಾರ್ಬನು ಮತ್ತು ರೈಟ್ ಕಾರ್ಬನಲ್ಲಿ, ಓಕೆ, ಹೈಡ್ರೋಜಿನೇಷನ್ ರಿಯಾಕ್ಷನ್ಸಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಹೈಡ್ರೋಜನ್ ಇನ್ಕ್ರೀಸ್ ಮಾಡಬೇಕು. ಸೊ ಮರಿಬೇಡಿ ಇದನ್ನು. ಓಕೆ, ಸೊ ಯಾವುದೇ ಒಂದು ರಿಯಾಕ್ಟೆಂಟ್ ತೊಗೊಂಡ್ರೆ ಸೇಮ್ ನಂಬರ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ ಪ್ರಾಡಕ್ಟಲ್ಲೂ. ಒಂದು ಕಾರ್ಬನು ಇನ್ಕ್ರೀಸು ಮಾಡೋಂಗಿಲ್ಲ, ಒಂದು ಕಾರ್ಬನ್ನ ನಾವು ಡಿಕ್ರೀಸು ಸಹ ಮಾಡೋಂಗಿಲ್ಲ. ಸೊ ಅದೇ ಥರ ಪೆಂಟೀನ್ ತೊಗೊಂಡ್ರೆ ಏನಾಗುತ್ತೆ, ಪೆಂಟೇನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಿನ್ ತೊಗೊಂಡ್ರೆ ಏನಾಗುತ್ತೆ, ಎಕ್ಸೇನ್ ಆಗುತ್ತೆ. ಸೇಮ್ ಬರುತ್ತೆ, ಸೇಮ್ ನಂಬರ್ ಆಫ್ ಕಾರ್ಬನ್ ಏನಾಗುತ್ತೆ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ರಿಯಾಕ್ಷನ್ ಏನು, ಅಡಿಷನ್ ಆಫ್ ಆ್ಯಲೋಜನ್. ಸೊ ಅಡಿಷನ್ ಆಫ್ ಆ್ಯಲೋಜನ್, ಫಸ್ಟ್ ಆ್ಯಲೋಜನ್ ಅಂತಂದರೆ ಏನು ಅಂತ ಗೊತ್ತಿದೆ ಅಲ್ವಾ ನಮಗೆ, X2 ಅಂತಂದರೆ ಏನು, ಆ್ಯಲೋಜನ್ನ ಜನರಲಾಗಿ ರೆಪ್ರೆಸೆಂಟೆಡ್ ಮಾಡ್ತೀವಿ. ಸೊ ಇಲ್ಲಿ ಆ್ಯಲೋಜನ್ ಯಾವುದೇದು ಬರುತ್ತೆ ಅಂತಂದರೆ ನೋಡಿ, ಫ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ಓಕೆ, ಸೊ ಇದನ್ನೆಲ್ಲ ಏನಂತ ಕರಿತೀವಿ ನಾವು, ಹ್ಯಾಲೋಜನ್ ಅಂತ ಕರಿತೀವಿ. ಬಟ್ ಈ ರಿಯಾಕ್ಷನ್ಸ್ಗೆ ನಾವು ಫ್ಲೋರಿನ ತೊಗೊಳ್ಳಲ್ಲ. ಸೊ ಕ್ಲೋರಿನು, ಬ್ರೋಮಿನ್ ಅಥವಾ ಅಯೋಡಿನ್ನ ತೊಗೊತೀವಿ ನಾವು. ಓಕೆ, ಇದನ್ನೆಲ್ಲ ಏನಂತ ಕರಿತೀವಿ ನಾವು, ಆ್ಯಲೋಜನ್ಸ್ ಅಂತ ಕರಿತೀವಿ. ಯಾವಾಗಲೂ ಆ್ಯಲೋಜನ್ಸ್ ಏನಾಗಿರುತ್ತೆ, ಸೊ ಮಾಲಿಕ್ಯೂಲ್ಸಲ್ಲೇ ಪ್ರೆಸೆಂಟ್ ಇರುತ್ತೆ. ಅಂದರೆ Cl2 Br2 I2 ಈ ಥರ ತೊಗೊತೀವಿ ರಿಯಾಕ್ಟೆಂಟಲ್ಲಿ. ಅಡಿಷನ್ ಆಫ್ ಆ್ಯಲೋಜನ್ಸ್ ಅಂತಂದರೆ ಈ ಎಲ್ಲ ಆ್ಯಲೋಜನ್ಸನ್ನು ಆ್ಯಡ್ ಮಾಡೋದು ಯಾವುದಕ್ಕೆ, ಆಲ್ಕಿನ್ಸ್ಗೆ. ಆವಾಗ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೋಡಬೇಕು. ನಿಮ್ಗೆ ಆಲ್ರೆಡಿ ಹೇಳಿದೆ, Cl2 Br2 I2ನ ಏನಂತ ಕರಿತೀವಿ, ಸಿಮಿಟ್ರಿಕಲ್ ರಿಏಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಿಮಿಟ್ರಿಕಲ್ ರಿಏಜೆಂಟ್.
ಏಜೆಂಟ್ ಅಂತ ಕರಿತೀವಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ರಿಯಾಕ್ಷನ್ಸ್ ಏನಾಗುತ್ತೆ, ಓಕೆ, ಯಾವ ಥರ ಈ ಹ್ಯಾಲೋಜನ್ಸ್ ರಿಯಾಕ್ಟ್ ಮಾಡಿ ಅಂತಂದರೆ ಆಲ್ಕಿನ್ಸಿನ್ಗೆ ರಿಯಾಕ್ಟ್ ಮಾಡಿ ಏನು ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ ನಾವು. ಸೊ halogens like Cl2 and Br2, okay, so react with alkenes in the presence of inert solvent. like ಇಲ್ಲಿ inert solvent ತೊಗೊತೀವಿ ನಾವು. ಸೊ inert solvent ಯಾಕೆ ತೊಗೊತೀವಿ ಅಂತಂದರೆ ಸಾಲ್ವೆಂಟು ಏನಾಗಬಾರ್ದು ಅಂತಂದರೆ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದು ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ, ನಮಗೆ ಬೇರೆ ಬೇರೆ ಬೈ ಪ್ರಾಡಕ್ಟು ಸಹ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇನ್ನರ್ಟ್ ಸಾಲ್ವೆಂಟ್ ತೊಗೊತೀವಿ. ಯಾವ ಸಾಲ್ವೆಂಟ್ ತೊಗೊತೀವಿ ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್. ಯಾವ ತೊಗೊತೀವಿ ನಾವು ಇಲ್ಲಿ? ಕಾರ್ಬನ್. ಓಕೆ, ಟೆಟ್ರಾಕ್ಲೋರೈಡ್ ಅಂತಂದ್ರೇನು? ಕ್ಲೋರಿನ್ ಎಷ್ಟಿರುತ್ತೆ? 4 ಇರುತ್ತೆ. ಓಕೆ, CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರಿತೀವಿ ಟು ಫಾರ್ಮ್ ಡೈ ಆ್ಯಲೋ ಆಲ್ಕೆನ್ಸ್. ಏನು ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಅದನ್ನ ಏನಂತ ಕರಿತೀವಿ ನಾವು? ಡೈ ಆ್ಯಲೋ ಆಲ್ಕೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು ನಾನು Cl2 ಆ್ಯಡ್ ಮಾಡಿದೆ. ಓಕೆ, ಆಲ್ಕಿನ್ಗೆ ಅವಾಗ ಬರೋ ಪ್ರಾಡಕ್ಟಿಗೆ ಏನಂತ ಕರಿತೀವಿ? ಡೈಕ್ಲೋರೋ ಆಲ್ಕೇನ್ಸ್ ಅಂತ ಕರಿತೀವಿ. ಅದೇ ನೀವು Br2 ಆ್ಯಡ್ ಮಾಡಿದ್ರೆ ಬರೋಂಥ ಪ್ರಾಡಕ್ಟಿಗೆ ಏನಂತ ಕರಿತೀವಿ? ಡೈಬ್ರೋಮೋ ಆಲ್ಕೇನ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ? ಇನ್ನರ್ ಸಾಲ್ವೆಂಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ನೋಟ್ ಇದೆ, ಅಡಿಷನ್ ಆಫ್ ಬ್ರೋಮೀನ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಸ್ ಯೂಸ್ಡ್ ಆಸ್ ಅ ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್ ಆಸ್ ದ ಕಲರ್ ಆಫ್ ದ ಬ್ರೋಮೀನ್ ಡಿಸ್ಚಾರ್ಜಸ್ ಡ್ಯೂರಿಂಗ್ ದ ರಿಯಾಕ್ಷನ್ಸ್. ಸೊ ನಮಗೇನು ಅಂತಂದರೆ ಇಲ್ಲಿ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತೀವಿ. ಈ ಕ್ವಾಲಿಟೇಟಿವ್ ಅನಾಲಿಸಿಸಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿರ್ತಾರೆ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಏನು ಮಾಡಬೇಕು ನಾವು? ಫಂಕ್ಷನ್ ಗ್ರೂಪನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಅಂತಂದರೆ ಕೊಟ್ಟರೆ ಅಂಥ ಕಾಂಪೌಂಡ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಲ್ಲಿ ಕೊಟ್ಟರೆ ಅಂಥ ಕಾಂಪೌಂಡ್ ಅನ್ಸ್ಯಾಚುರೇಟೆಡಾ ಸ್ಯಾಚುರೇಟೆಡಾ ಅಂತ ನಾವು ಫೈಂಡ್ ಔಟ್ ಮಾಡೋಕ್ಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತಂದರೆ ಏನಿರುತ್ತೆ ಅದರಲ್ಲಿ? ಕಾರ್ಬನ್ ಮಲ್ಟಿಪಲ್ ಬಾಂಡ್ ಇರುತ್ತೆ. ಮೇ ಬಿ ಡಬಲ್ ಆರ್ ಮೇ ಬಿ ದ ಟ್ರಿಬಲ್ ಬಾಂಡ್ ಇರ್ಬೋದು. ಓಕೆ, ಸೊ ಡಬಲ್ ಅಥವಾ ಟ್ರಿಬಲ್ ಬಾಂಡ್ ಇರುತ್ತೆ. ಅದು ತೊಗೊಂಡು ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನೋಡಿ ನಾವು ಇಲ್ಲಿ ಈ ಬ್ರೋಮಿನ್ನ. ಓಕೆ, ಸೊ ಏನು ತೊಗೊತೀವಿ ಅಂತಂದರೆ ಬ್ರೋಮಿನು CCl4 ಪ್ರೆಸೆಂಟ್ ಇರುತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ನಮ್ಗೆ ಕೊಟ್ಟರೆ ಅಂತ ಕಾಂಪೌಂಡ್ಗೆ ಆ್ಯಡ್ ಮಾಡ್ತೀವಿ. ಸೊ ಬ್ರೋಮಿನ್ ಯಾವ ಕಲರ್ ಇರುತ್ತೆ ಅಂತಂದರೆ ನೋಡಿ ಆರೆಂಜ್ ಕಲರ್ ಇರುತ್ತೆ. ಓಕೆ, ರೆಡ್ಡಿಶ್ ಆರೆಂಜ್ ಥರ ಇರುತ್ತೆ ಕಲರು. ಅದು ಕಲರ್ ಡಿಸ್ಚಾರ್ಜ್ ಆಗಿ ಏನಾಗುತ್ತೆ? ಎಲ್ಲೋ ಕಲರು ಅಥವಾ ಬೇರೆ ಕಲರಾಗಿ ಏನಾಗುತ್ತೆ? ಚೇಂಜಸ್ ಆದರೆ ಅಲ್ಲಿಗೆ ನಮ್ಗೆ ಏನು ಇಂಡಿಕೇಟ್ ಮಾಡಿರುತ್ತೆ ಅಂತಂದರೆ ಕೊಟ್ಟರೆ ಅಂತ ಕಾಂಪೌಂಡಲ್ಲಿ ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಅಥವಾ ಟ್ರಿಪಲ್ ಬಾಂಡು ಪ್ರೆಸೆಂಟ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬ್ರೋಮಿನ್ ಆ್ಯಡ್ ಮಾಡಬೇಕು. ಕೊಟ್ಟರೆ ಅಂತ ಕಾಂಪೌಂಡಿಗೆ ಬ್ರೋಮಿನ್ ಆ್ಯಡ್ ಮಾಡಬೇಕು. ಈ ಬ್ರೋಮಿನು CCl4ನ ಏನು ಮಾಡ್ತೀವಿ? ಸಾಲ್ವೆಂಟಾಗಿ ತೊಗೊಂಡಿರ್ತೀವಿ ನಾವು. ಸೊ ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನಮಗೆ? ಕಾರ್ಬನ್ ಟೆಟ್ರಾಕ್ಲೋರೈಡ್ಗೆ ಬ್ರೋಮಿನ್ ಆ್ಯಡ್ ಮಾಡಿ ಅದನ್ನು ತೆಗೆದು ನಾವೇನು ಮಾಡ್ತೀವಿ? ನಮ್ಗೆ ಕೊಟ್ಟರೆ ಅಂತ ಕಾಂಪೌಂಡ್ಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡ್ತಾ ಇದ್ದಂಗೆ ಬ್ರೋಮಿನ್ದು ಯಾವ ಕಲರ್ ಇರುತ್ತೆ ಇಲ್ಲಿ? ಸೊ ರೆಡ್ಡಿಶ್ ಆರೆಂಜ್ ಕಲರ್ ಇರುತ್ತೆ. ಅದು ಎಲ್ಲೋ ಕಲರ್ ಅಥವಾ ಲೈಟ್ ಪೇಲ್ ಎಲ್ಲೋ ಕಲರ್ ಆಗಿ ಏನಾಗುತ್ತೆ? ಕನ್ವರ್ಷನ್ ಆಗುತ್ತೆ. ಸೊ ಈ ಕನ್ವರ್ಷನ್ ಆಗೋಕ್ಕೆ ಏನಂತ ಕರಿತೀವಿ? ಡಿಸ್ಚಾರ್ಜಿಂಗ್ ಅಂತ ಕರಿತೀವಿ. ಬ್ರೋಮಿನ್ ಡಿಸ್ಚಾರ್ಜಸ್ ಅಂತ ಕರಿತೀವಿ. ಅಂದರೆ ಬ್ರೋಮಿನ್ ಕಲರ್ ಏನಾಗುತ್ತೆ ಅಲ್ಲಿ? ಡಿಸ್ಚಾರ್ಜ್. ಅದೇನು ಇಂಡಿಕೇಟ್ ಮಾಡುತ್ತೆ? ಅನ್ಸ್ಯಾಚುರೇಟೆಡ್ ಅಂದರೆ ಕೊಟ್ಟರೆ ಅಂತ ಕಾಂಪೌಂಡಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಪ್ಲೀಸ್ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ರಿಯಾಕ್ಷನ್ಸ್ಗೆ ಬರೋಣ ನಾವು. ಸೊ ರಿಯಾಕ್ಷನ್ಸಲ್ಲಿ ಮಾಮೂಲಿ ಜನರಲ್ ರಿಯಾಕ್ಷನ್ಸ್ ತೊಗೊತೀನಿ ನಾನು. ಜನರಲಾಗಿ ಯಾವ ಥರ ರಿಯಾಕ್ಟೆಂಟ್ ಬರಿತೀನಿ ನಾನು? ಆಲ್ಕಿನ್ಸಿನ CH ಡಬಲ್ ಬಾಂಡ್ ಏನು ಮಾಡ್ತೀನಿ? CH2 ಆಗ್ತೀನಿ. ಓಕೆ, ಸೊ ಇದಕ್ಕೆ ಪ್ಲಸ್ ಏನು ಮಾಡ್ತೀನಿ ಅಂತಂದರೆ X2 ಅಂತಂದರೆ ಮೇ ಬಿ Cl2 ಇರ್ಬೋದು ಅಥವಾ Br2 ಇರ್ಬೋದು. ಆಮೇಲೆ ಸ್ಪೆಸಿಫಿಕ್ ಆಗಿ ತೊಗೊಳ್ಳೋಣ. ಇಲ್ಲಿ X2 ತೊಗೊತಾ ಇದ್ದೀನಿ. ಸೊ X2 ಈಸ್ ಆ್ಯಕ್ಚುಲಿ ಏನಂತ ಕೇಳ್ತೀವಿ? ಸಿಮಿಟ್ರಿಕಲ್ ರಿಯೇಜೆಂಟ್ ಅಂತ ಕರಿತೀವಿ. ಅಂದರೆ X ಮೈನಸ್ ಆದರೂ ಪ್ಲಸ್ ಆದರೂ ನಮಗೆ ಪ್ರಾಡಕ್ಟ್ ಬರಿಬೇಕಾದ್ರೆ R ಆಗಿ ಉಳ್ಕೊಳ್ಳುತ್ತೆ, CH ಆಗಿ ಉಳ್ಕೊಳ್ಳುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಡಿಷನ್ ರಿಯಾಕ್ಷನ್ಸಲ್ಲಿ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ, CH2 ಆಗಿ ಉಳ್ಕೊಳ್ಳುತ್ತೆ. ಲೆಫ್ಟು ಮತ್ತು ರೈಟಲ್ಲಿರೋ ಅಂಥ ಕಾರ್ಬನ್ಗೆ ಏನಾಗುತ್ತೆ? ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಅಂತಂದರೆ ಒಂದು ಡಬಲ್ ಬಾಂಡ್ ಇರೋಂಥ ಒಂದು ಪೈ ಬಾಂಡನ್ನು ರೀಪ್ಲೇಸ್ ಮಾಡುತ್ತೆ 2 ಸಿಂಗಲ್ ಬಾಂಡು. ಸೊ ಇಲ್ಲೇನಾಗುತ್ತೆ? X ಏನಾಗುತ್ತೆ? ಆ್ಯಡ್ ಆಗುತ್ತೆ. ಇಂಥ ಕಾಂಪೌಂಡ್ಗೆ ಏನಂತ ಕರಿತೀವಿ ನಾವು? ಡೈ ಹ್ಯಾಲೋ ಓಕೆ ಆಲ್ಕೇನ್ ಅಂತ ಕರಿತೀವಿ. ಡೈಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಸ್ಪೆಸಿಫಿಕ್ ಆಗಿ ತೊಗೋಣ. ಸ್ಪೆಸಿಫಿಕ್ ಆಗಿ ಏನು ಮಾಡ್ತೀನಿ ನಾನು? ಈಥೀನ್ ತೊಗೊತೀನಿ. ಓಕೆ, CH2 ಡಬಲ್ ಬಾಂಡ್ CH2 ಇದೆ. ಅದಕ್ಕೆ ಏನು ಮಾಡ್ತೀನಿ? Cl2ನ ಆ್ಯಡ್ ಮಾಡ್ತೀನಿ. ಓಕೆ, ಏನು ಮಾಡೋಣ? Cl2 ಆ್ಯಡ್ ಮಾಡೋಣ. Cl2 ಆ್ಯಡ್ ಮಾಡಿ ಆರೋ ಮಾರ್ಕ್ ಬರಿತೀನಿ. ಆರೋ ಮಾರ್ಕ್ ಮೇಲ್ಗಡೆ ಸೊ ಏನು ಬರೆಯೋಣ ಅಂದರೆ CCl4 ಬರೆಯೋಣ. ಇದು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೆ. ಸೊ ನೆಕ್ಸ್ಟ್ CH2 ಹಾಗೆ ಬರ್ಕೊತೀನಿ. ಸಿಂಗಲ್ ಬಾಂಡು ಡಬಲ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ. ನೆಕ್ಸ್ಟ್ CH2 ಲೆಫ್ಟ್ ಕಾರ್ಬನ್ಗೆ ಒಂದು Cl ಆ್ಯಡ್ ಆಗುತ್ತೆ, ರೈಟ್ ಕಾರ್ಬನ್ಗೆ ಒಂದು Cl ಆ್ಯಡ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಪ್ರಾಡಕ್ಟ್ ಏನು ಬಂತು ನನಗೆ ನೋಡಿ? ಪ್ರಾಡಕ್ಟು ಡೈ. ಓಕೆ, 2 ಇದೆ ಅಲ್ವಾ. ಸೊ 1,2 ಅಂತ ಬರ್ಕೊಳ್ಳಿ. 1,2 ಡೈ. ಓಕೆ, ಪೊಸಿಷನ್ ಮೆನ್ಷನ್ ಮಾಡಬೇಕು. ಏನಿದೆ? ಕ್ಲೋರೋ ಇದೆ. ಓಕೆ, ಡೈ ಕ್ಲೋರೋ 2 ಕಾರ್ಬನ್ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ? ಈಥೇನ್. ಓಕೆ, 1,2 ಡೈಕ್ಲೋರೋ ಈಥೇನ್. ಇಲ್ಲೇನು ಬರುತ್ತೆ ಅಂತಂದರೆ ನಮಗೆ ಇದೇನು ತೊಗೊಂಡಿದ್ದು ನಾವು? ಈಥೀನ್.
ಓಕೆ. ಸೊ ಇದೇ ಥರ ಇನ್ನೊಂದು ತೊಗೊಳ್ಳೋಣ, ಯಾವುದು ಪ್ರೊಪೀನ್ ತೊಗೊಳ್ಳೋಣ. ನಾವು ಪ್ರೊಪೀನ್ ಯಾವ ಥರ ಬರೀಬೇಕು ಅಂತ ಹೇಳಿದೆ, ಎಷ್ಟು ಕಾರ್ಬನ್ ಇರುತ್ತೆ, 3 ಕಾರ್ಬನ್ಸ್ ಇರುತ್ತೆ. ಸೊ ಫಸ್ಟ್ ಕಾರ್ಬನ್ಗೆ CH3 ಅಂತ ಬರಿತೀನಿ. ಓಕೆ, ಅಂದರೆ ಟರ್ಮಿನಲ್ ಕಾರ್ಬನ್ಗೆ ಇಲ್ಲಿ ಏನು ಮಾಡೋಣ, ಫಸ್ಟ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಬರೆದ್ಬಿಡೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 2 ಬಾಂಡ್ ಆಲ್ರೆಡಿ ಆಗಿದೆ, CH2. ಓಕೆ, ಇದೆಲ್ಲ ಹೇಳ್ಕೊಟ್ಟಿದ್ದೆ ನಾನು, ಅದಕ್ಕೆ ಅಷ್ಟೊಂದು ಎಕ್ಸ್ಪ್ಲೇನ್ ಕೊಡ್ತಾ ಇಲ್ಲ. ಸೊ ಇಲ್ಲೇನು ಮಾಡ್ತೀವಿ, ಆಲ್ರೆಡಿ 2 ಬಾಂಡ್ ಇದೆ, 3 ಬಾಂಡ್ ಇರೋದ್ರಿಂದ 1 ಹೈಡ್ರೋಜನ್ ಬರಿತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಪ್ಲಸ್ ಇದಕ್ಕೆ Br2ನ ಆ್ಯಡ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಆರೋ ಮಾರ್ಕ್ ಹಾಕಬೇಕು. ಆರೋ ಮಾರ್ಕ್ ಮೇಲ್ಗಡೆ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು, CCl4 ಅಲ್ವಾ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, CH3 ಹಾಗೆ ಉಳ್ಕೊಳ್ಳುತ್ತೆ, ಬರೀ ಚೇಂಜಸ್. ಈ ಅಡಿಷನ್ ರಿಯಾಕ್ಷನ್ಸ್ ಎಲ್ಲ ಚೇಂಜಸ್ ಆಗೋದು ಎಲ್ಲಿ ಗೊತ್ತಾ, ಕಾರ್ಬನ್ ಮಧ್ಯೆ ಇರೋಂಥ ಡಬಲ್ ಬಾಂಡ್ ಇರುತ್ತಲ್ಲ, ಲೆಫ್ಟು ಮತ್ತು ರೈಟ್ ಕಾರ್ಬನಲ್ಲಿ ಮಾತ್ರ ಚೇಂಜಸ್ ಆಗೋದು. ಸೊ ನೆಕ್ಸ್ಟ್ ಏನು ಮಾಡೋಣ, ಲೆಫ್ಟ್ ಕಾರ್ಬನ್ನು CH ಹಾಗೆ ಬರ್ಕೊತೀನಿ. ಸೊ ಇಲ್ಲೇನಾಗುತ್ತೆ, ಒಂದು Br ಅಟ್ಯಾಚ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಿಂಗಲ್ ಬಾಂಡ್ ಬರೆಯೋಣ. ಇನ್ನು CH2 ಹಾಗೆ ಬರ್ಕೊಳ್ಳೋಣ. ಇನ್ನೊಂದಕ್ಕೆ ಏನಾಗುತ್ತೆ, ಇನ್ನೊಂದು Br ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಏನು ಮಾಡೋದು, ಅಲ್ಲಿ ಡಬಲ್ ಬಾಂಡ್ ಇರೋದು ಏನಾಯಿತು, ಇವಾಗ ಸಿಂಗಲ್ ಬಾಂಡ್ ಆಯಿತು, ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಯಿತು. ಮತ್ತು ಲೆಫ್ಟ್ ಮತ್ತು ರೈಟ್ ಕಾರ್ಬನ್ಗೆ ಒಂದು Br ಏನಾಯಿತು, ಆ್ಯಡ್ ಆಯಿತು. ಓಕೆ, ತೊಗೊಂಡಿದ್ದು ರಿಯಾಕ್ಟೆಂಟ್ ಏನು ತೊಗೊಂಡಿದ್ದು ನಾವು, ಪ್ರೊಪೀನ್ ತೊಗೊಂಡಿದ್ದು. ಪ್ರೊಪೀನ್ಗೆ ಏನು ಆ್ಯಡ್ ಮಾಡೋದು ನಾವು, ಬ್ರೋಮೀನ್ ಆ್ಯಡ್ ಮಾಡೋದು. ಓಕೆ, ಬಂದಿದ್ದ ಪ್ರಾಡಕ್ಟ್ ಏನಾಯಿತು ಅಂತಂದರೆ, ಇವಾಗ ನಂಬರಿಂಗ್ ಕೊಡೋಣ. ಫಸ್ಟು 1 2 3. ಓಕೆ, ಸೊ 1, ನೇಮಿಂಗ್ ಏನಾಗುತ್ತೆ, 1, 2 ಫಸ್ಟು ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಡೈಬ್ರೋಮೋ. ಓಕೆ, ಡೈಬ್ರೋಮೋ, 2 ಬ್ರೋಮಿನ್ ಅಟ್ಯಾಚ್ ಆಗಿದೆ. ಸೊ ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ ಇದೆ. ಸೊ ಏನಾಗುತ್ತೆ ಇಲ್ಲಿ, ಪ್ರೊಪೇನ್ ಏನಾಗುತ್ತೆ, ಪ್ರೊಪೇನ್ ಆಗುತ್ತೆ. 1 2 ಡೈಬ್ರೋಮೋ ಪ್ರೊಪೇನ್. ಸೊ ಅದೇ ಥರ ನೆಕ್ಸ್ಟ್ ಇನ್ನೂ ಒಂದು ತೊಗೊಳ್ಳೋಣ, ಯಾವುದು ಬ್ಯೂಟಿನ್ ತೊಗೊಳ್ಳೋಣ. ಸೊ ಬ್ಯೂಟಿನ ಯಾವ ಥರ ಬರೀತೀಯಾ, CH3. ಓಕೆ, ಎಷ್ಟು ಕಾರ್ಬನ್ ಇರುತ್ತೆ ನೋಡಿ, 4 ಕಾರ್ಬನ್ಸ್ ಇರುತ್ತೆ ಅಲ್ವಾ. ನೆಕ್ಸ್ಟು CH2, ಎಲ್ಲಿ ಡಬಲ್ ಬಾಂಡ್ ಬರುತ್ತೆ ಅಲ್ಲಿ CH ಹಾಕಿ, ಆಮೇಲೆ ಡಬಲ್ ಬಾಂಡ್ ಹಾಕೋಣ, CH2 ಹಾಕೋಣ. ಓಕೆ, ಸೊ ಇದಕ್ಕೆ ಏನು ಆ್ಯಡ್ ಮಾಡೋಣ, Cl2 ಆ್ಯಡ್ ಮಾಡೋಣ. Cl2 ಆ್ಯಡ್ ಮಾಡಿ ಏನು ಮಾಡೋಣ, ಆರೋ ಮಾರ್ಕ್ ಹಾಕೋಣ. ಆರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ, CCl4 ಬರೀಬೇಕು. ಓಕೆ, ಕಾರ್ಬನ್ ಟೆಟ್ರಾಕ್ಲೋರೈಡ್. ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, CH3 ಆಗಿ ಬರೀಬೇಕು, CH2 ಆಗಿ ಬರೀಬೇಕು. ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯ ಡಬಲ್ ಬಾಂಡ್ ಇಲ್ಲ. ಬಟ್ ನೆಕ್ಸ್ಟ್ ಕಾರ್ಬನ್ಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇತ್ತು. ಸೊ CH ಆಗಿ ಬರಿತೀನಿ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಂದು Cl ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ, CH2 ಆಗಿ ಬರಬೇಕು. ಈ CH ಈ ರೈಟಲ್ಲಿರೋಂಥ ಕಾರ್ಬನ್ಗೂ ಸಹ ಒಂದು Clನ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಓಕೆ, ಸೊ ಇವಾಗ ನಂಬರಿಂಗ್ ಕೊಡೋಣ. ನಾವು ನಂಬರಿಂಗ್ ಕೊಟ್ಟಾಗ ಏನಾಗುತ್ತೆ ನೋಡಿ, 1 2 ನೇಮ್ ಮಾಡಬೇಕಲ್ವಾ, 3 4 ಫಸ್ಟು ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, Cl ಅಟ್ಯಾಚ್ ಆಗಿದೆ. ಸೊ 1, 2. ಓಕೆ, ಒಂದು ಐಫೋನ್ ಹಾಕಿ ಡೈ, ಯಾವುದು ಅಟ್ಯಾಚ್ ಆಗಿರೋದು, ಕ್ಲೋರಿನ್ ಅಲ್ವಾ. ಸೊ ಕ್ಲೋರೋ ಅಂತ ತೊಗೋಬೇಕು. ಕ್ಲೋರೋ ಎಷ್ಟು ಕಾರ್ಬನ್ ಇದೆ ನೋಡಿ, 4 ಕಾರ್ಬನ್ ಇರೋದ್ರಿಂದ ಇದೇನಾಗುತ್ತೆ, ಬ್ಯೂಟೇನ್ ಆಗುತ್ತೆ. ತೊಗೊಂಡಿದ್ದೇನು ನೋಡಿ, ಬ್ಯೂಟಿನ್. ನಂಬರ್ ಆಫ್ ಕಾರ್ಬನ್ ನೋಡಿ ಹಾಗೆ ಉಳ್ಕೊಳ್ಳುತ್ತೆ. ಬ್ಯೂಟಿನ್ ಜೊತೆಗೆ ಏನು ತೊಗೊಂಡಿದ್ದು ನಾವು, ಕ್ಲೋರಿನ್ ಆ್ಯಡ್ ಮಾಡಿದ್ದು, ಕ್ಲೋರಿನ್ನ ಆ್ಯಡ್ ಮಾಡಿದ್ದು. ಸೊ ಇದೇನಾಯಿತು, ಬ್ಯೂಟಿನ್ ಆಯಿತು. ಇನ್ನೊಂದು ತೊಗೊಳ್ಳೋಣ. ನಾವು ಯಾವ ತೊಗೊಳ್ಳೋಣ ಅಂದರೆ But2ene ತೊಗೊಳ್ಳೋಣ. But2ene ಅಂತಂದರೆ ಏನು, ಸೆಕೆಂಡ್ ಪೊಸಿಷನಲ್ಲಿ ಏನು ಬರುತ್ತೆ, ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಅದು CH3, CH ಇಲ್ಲಿ ಡಬಲ್ ಬಾಂಡ್ ಹಾಕೋಣ, CH ಇನ್ನೊಂದು ಏನಾಗುತ್ತೆ, ಇಲ್ಲಿ CH3 ಬರುತ್ತೆ, ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೇಮಿಂಗ್ ಮಾಡಿಬಿಡೋಣ ಇದು. ಸೊ ಬ್ಯೂಟ್. ಓಕೆ, ಸೊ ನೇಮಿಂಗ್ ಮಾಡಬೇಕು ಅಂತಂದರೆ ನಂಬರಿಂಗ್ ಕೊಡಬೇಕು. 1 2 3 4 ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಸೊ ಡಬಲ್ ಬಾಂಡ್ ಇದೆ. ಸೊ 2ene ಅಂತ ಬರ್ಕೋಬೇಕು. ಸೊ ಪ್ಲಸ್ ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವುದಾದ್ರೂ ಆ್ಯಡ್ ಮಾಡೋಣ, ಬ್ರೋಮಿನ್ ಆ್ಯಡ್ ಮಾಡೋಣ. ಇಲ್ಲೊಂದು ಆರೋ ಮಾರ್ಕ್ ಬರೆಯೋಣ. ಆರೋ ಮಾರ್ಕ್ ಮೇಲ್ಗಡೆ ಏನು ಮಾಡೋಣ, CCl4 ಬರೆಯೋಣ. ಯಾವನ್ನದು ಸಾಲ್ವೆಂಟ್ ತೊಗೊಂಡಿದ್ದು ನಾವು. ಸೊ ನೆಕ್ಸ್ಟ್ CH3 ಹಾಗೆ ಬರೆಯೋಣ. ಓಕೆ, ಈ ಥರ್ಡ್ ಪೊಸಿಷನ್ ಇರೋಂಥ ಕಾರ್ಬನ್ ಇದೆಯಾ, ಅದ್ರ ಲೆಫ್ಟ್ ಕಾರ್ಬನ್ ಅಂತ ತೊಗೊಂಡ್ರೆ ನಾವು CH ಹಾಗೆ ಬರೀಬೇಕು. ಬಟ್ ಏನು ಮಾಡಬೇಕಲ್ಲಿ, ಒಂದು Brನ ಅಟ್ಯಾಚ್ ಮಾಡಬೇಕು. ಸೊ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರೋದನ್ನು ಸಿಂಗಲ್ ಬಾಂಡ್ ಮಾಡಬೇಕು. ಮತ್ತು ರೈಟ್ CHನ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ Brನ ಬರೀರಿ. ಸೊ ನೆಕ್ಸ್ಟ್ CH3 ಬರಿಬೇಕು. ಓಕೆ, ಸೊ ಏನಾಗುತ್ತೆ ಇಲ್ಲಿ ನೇಮಿಂಗ್ ಏನಾಗುತ್ತೆ ನೋಡಿ. ಸೊ ನಂಬರಿಂಗ್ ಕೊಡೋಣ. ಫಸ್ಟು 1 2 3 4. ಓಕೆ, ಸೊ ಯಾವ ಪೊಸಿಷನಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿದೆ ನೋಡಿ, 2 ಮತ್ತು 3 ಪೊಸಿಷನಲ್ಲಿ ಅದನ್ನು ಮೆನ್ಷನ್ ಮಾಡಿ, ಒಂದು ಐಫೋನ್ ಹಾಕಿ. ಅದಾದಮೇಲೆ ಏನು ಬರಿಬೇಕು ಅಂತಂದರೆ, ಡೈಬ್ರೋಮೋ. ಓಕೆ, ಸೊ ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇರೋದ್ರಿಂದ ಇದನ್ನು ಬ್ಯೂಟೇನ್. ಓಕೆ, 2, 3 ಡೈಬ್ರೋಮೋ ಬ್ಯೂಟೇನ್. ಓಕೆ, ದಿಸ್ ಈಸ್ ದ ಪ್ರಾಡಕ್ಟ್. ಸೊ ಈ ಥರ ರಿಯಾಕ್ಷನ್ಸ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.